ನಮಸ್ಕಾರ, ವೆಲ್ಕಮ್ ಟು ರಸಮಯ ಭೋಜನ ಯೂಟ್ಯೂಬ್ ಚಾನೆಲ್. ನನ್ನ ಯೂಟ್ಯೂಬ್ ಜರ್ನಿನ ಮೊದಲಿಗೆ ಒಂದು ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಈ ಕ್ಯಾರೆಟ್ ಕೀರ್ನ ಮಾಡ್ತಾ ಇದ್ದೀನಿ. ಇದನ್ನ ಕ್ಯಾರೆಟ್ ಪಾಯಸ ಅಂತ ಕೂಡ ಕರಿಬಹುದು. ಇದನ್ನ ಮಾಡ್ಲಿಕ್ಕೆ ಮೊದಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1/4 kg ಆಗುವಷ್ಟು ಕ್ಯಾರೆಟ್ ನ ತೊಳೆದು ತುರುಚಿ ಇಟ್ಟಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ, 2 3 ಸ್ಪೂನ್ ಆಗುವಷ್ಟು ತುಪ್ಪ ಬೇಕಾಗುತ್ತೆ. ಅದ್ರ ಜೊತೆ ಡ್ರೈ ಫ್ರೂಟ್ಸ್, ಕಂಡೆನ್ಸ್ಡ್ ಮಿಲ್ಕ್, 1/4 ಲೀಟರ್ ಹಾಲು ಹಾಗೂ ಹಾಲಲ್ಲಿ ನೆನೆಸಿರುವಂತಹ ಬಾಸ್ಮತಿ ರೈಸ್. ಇದನ್ನ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಸ್ವಲ್ಪ ಮಿಲ್ಕ್ ಪೌಡರ್ ಕೂಡ ತಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಇದಕ್ಕೆ ಬೇಕಾಗುತ್ತೆ. ಇಷ್ಟು ಈ ಪಾಯಸಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದನ್ನ ಮಾಡ್ಲಿಕ್ಕೆ ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕೊಂಡು ಅದನ್ನ ಕಾಯೋದಕ್ಕೆ ಬಿಡಿ. ತುಪ್ಪ ಚೆನ್ನಾಗಿ ಕಾದಿದೆ ಅಂದಾಗ ಗೋಡಂಬಿ ಹಾಗೂ ದ್ರಾಕ್ಷಿನ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗುತ್ತೆ, ಜೊತೆಗೆ ಸಿಯೋದಿಲ್ಲ. ಸೀದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಲೋ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೊಳ್ಳಿ. ನಂತರ ಅದೇ ಪಾತ್ರೆಗೆ ತುರಿದಿರೋಂಥ ಕ್ಯಾರೆಟ್ ನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟ್ ಅಲ್ಲಿರೋ ನೀರಂಶ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗೋವರೆಗೂ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕ್ಯಾರೆಟ್ ಅಲ್ಲಿರೋ ನೀರಂಶ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗ್ತಿದೆ ಅಂದಾಗ 1/4 ಲೀಟರ್ ಹಾಲನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಹಾಲು ಕೂಡ ಚೆನ್ನಾಗಿ ಕಾದು ಕ್ಯಾರೆಟ್ ಜೊತೆ ಚೆನ್ನಾಗಿ ಹೊಂದ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿ ಬರ್ತಿದೆ ಅಂದಾಗ 1 ಕಪ್ ಆಗೋಷ್ಟು ಸಕ್ಕರೆನ ಇದಕ್ಕೆ ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ, ಹಾಲು ಹಾಗೂ ಕ್ಯಾರೆಟ್ 3 ಕೂಡ ಚೆನ್ನಾಗಿ ಹೊಂದ್ಕೊಳ್ತಾ ಹೋಗುತ್ತೆ. ಈ ಪ್ರೊಸೀಜರ್ನ ಆದಷ್ಟು ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ಸ್ವಲ್ಪ ತಿಕ್ ಆಗ್ತಾ ಹೋಗುತ್ತೆ. ಕ್ಯಾರೆಟ್ ಹಲ್ವಾ ಎಲ್ಲ ಇಷ್ಟಪಡೋರ್ಗೆ ಈ ಸ್ವೀಟ್ ತುಂಬಾನೇ ಇಷ್ಟ ಆಗುತ್ತೆ, ಯಾಕಂದ್ರೆ ಇದ್ರ ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಮೇನ್ ಪ್ರೊಸೀಜರ್ ಇದನ್ನು ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡೋದು. ಈಗಂತೂ ತುಂಬಾನೇ ಫಂಕ್ಷನ್ಸ್ ಗಳಲ್ಲಿ ಈ ಸ್ವೀಟ್ ನ ಮಾಡೇ ಮಾಡ್ತಾರೆ, ಯಾಕಂದ್ರೆ ಇದು ಅಷ್ಟು ಟೇಸ್ಟಿ ಆಗಿರುತ್ತೆ ಹಾಗೂ ಒಂದೊಳ್ಳೆ ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ಬೋದು. ನೋಡಿ, ಈ ರೀತಿ ಹಾಲು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇ ಕುದ್ದಿದೆ ಅಂದಾಗ ನೆನೆಸಿರೋಂತಹ ಬಾಸ್ಮತಿ ಅಕ್ಕಿನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಅಕ್ಕಿ ಹಾಕಿರೋದ್ರಿಂದ ಇದು ಇನ್ನೂ ಒಳ್ಳೆ ಥಿಕ್ನೆಸ್ ಕೊಡುತ್ತೆ. ಇದನ್ನ ಮತ್ತೆ ಒಂದು 1/4 ಗಂಟೆ ಇದನ್ನ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ನ ಹಾಕೊಂತಿದ್ದೀನಿ. ನಾನು ಈ ಕಂಡೆನ್ಸ್ಡ್ ಮಿಲ್ಕ್ ನ ಮನೇಲೆ ಮಾಡ್ಕೊಂಡಿದ್ದೀನಿ. ತುಂಬಾನೇ ಈಸಿಯಾಗಿ ಕಂಡೆನ್ಸ್ಡ್ ಮಿಲ್ಕ್ ನ ಮನೇಲಿ ಮಾಡ್ಕೋಬಹುದು. ರೆಸಿಪಿ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಮುಂದಿನ ರೆಸಿಪೀಸ್ ಅಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿ ಲೋ ಫ್ಲೇಮ್ ಅಲ್ಲೇ ಕುಕ್ ಮಾಡ್ತಾ ಮಾಡ್ತಾ ಪಾಯಸ ಎಷ್ಟು ಗಟ್ಟಿ ಬಂದಿದೆ ಹಾಗೂ ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ನ ಹಾಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಇನ್ನೇನ್ ಸ್ಟವ್ ಆಫ್ ಮಾಡ್ಬೇಕು ಅಂದಾಗ ಫ್ರೈ ಮಾಡಿರೋಂತಹ ಡ್ರೈ ಫ್ರೂಟ್ಸ್ ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಪಾಯಸ ತುಂಬಾನೇ ಚೆನ್ನಾಗಿ ಆಗಿದೆ. ನಂತರ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಜೊತೆ ಗಾರ್ನಿಶ್ ಮಾಡಿ ಸರ್ವ್ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ರಸಮಯ ಭೋಜನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡೋದನ್ನಂತೂ ಮರಿಲೇಬೇಡಿ. ಧನ್ಯವಾದಗಳು.